ಗೈಸ್, ನೀವು ಮೊಬೈಲ್ನ ಚಾರ್ಜ್ ಡೈಲಿ ಮಾಡ್ತೀರ. ಒಬ್ಬೊಬ್ಬರು ಫುಲ್ ನೈಟ್ ಚಾರ್ಜ್ ಮಾಡ್ತಾರೆ, ಒಬ್ಬೊಬ್ಬರು ಬೇಕಾದಾಗ ಮಾತ್ರ ಚಾರ್ಜಿಗೆ ಹಾಕಂತಾರೆ ಮತ್ತು ಯೂಸ್ ಮಾಡ್ತಾರೆ. ಸೊ ನಾನಿವತ್ತು ಕಂಟಿನ್ಯೂಸ್ ಆಗಿ 6 ದಿನ ಚಾರ್ಜ್ ಮಾಡಿದ್ರೆ ಮೊಬೈಲ್ ಏನಾಗುತ್ತೆ, ಬ್ಲಾಸ್ಟ್ ಆಗುತ್ತಾ ಅಥವಾ ಬ್ಯಾಟ್ರಿನೇ ಡೆಡ್ ಆಗುತ್ತಾ? ಬನ್ನಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗೈಸ್, ನಾನು ಯೂಸ್ ಮಾಡ್ತಿರೋದು ಇದು ಪೋಕೋ ಫೋನು. ಆಂಡ್ರಾಯ್ಡ್ ವರ್ಷನ್ 11ನಲ್ಲಿದೆ. ಇದರ ಬ್ಯಾಟ್ರಿ ಕೆಪಾಸಿಟಿ 5000 mAh. ಕಂಟಿನ್ಯೂಸ್ 6 ದಿನ ಫುಲ್ ಚಾರ್ಜಲ್ಲಿರುತ್ತೆ. ನೋಡೋಣ ಈ ಮೊಬೈಲ್ ಕತೆ ಏನಾಗುತ್ತೆ ಅಂತ. ಸದ್ಯಕ್ಕೆ ಟೆಂಪ್ರೇಚರ್ ನೋಡ್ರಿ 38 ಡಿಗ್ರಿ ತೋರಿಸ್ತಾ ಇದೆ. 5% ಚಾರ್ಜ್ ಆಗಿದೆ. ನಾನು 100% ಆದಮೇಲೆ ಸಿಗ್ತೀನಿ. 2.5 ಗಂಟೆ ಆದಮೇಲೆ ಚಾರ್ಜ್ ನೋಡ್ರಿ 100% ಆಗಿದೆ. ಈಗ ಬ್ಯಾಟ್ರಿ ಬಗ್ಗೆ ನೋಡೋಣ. ಇದು ಚಾರ್ಜಿಂಗಲ್ಲೇ ಇದೆ. ಇಲ್ಲಿ ನೋಡ್ರಿ ಮಿಲಿಯಂಪಿಯರ್ 170 ಮಿಲಿಯಂಪಿಯರ್ ಇನ್ನೂ ಕರೆಂಟ್ ಹೋಗ್ತಾನೆ ಇದೆ ಬ್ಯಾಟ್ರಿಗೆ. ಟೆಂಪರೇಚರ್ ಮಾತ್ರ 38 ಇತ್ತು ಸ್ಟಾರ್ಟಿಂಗ್ ಅಲ್ಲಿ, ಈಗ 33 ಆಗಿದೆ. ಈಗ ಬ್ಯಾಟ್ರಿ ರೀಚಾರ್ಜ್ ಆಗ್ತಾ ಇಲ್ಲ. ವೋಲ್ಟೇಜ್ 4.37 ಅವಾಗನೂ ಅಷ್ಟೇ ಇದೆ. ನಿಮಗೆ 1 ದಿನ ಆದ್ಮೇಲೆ ಸಿಗ್ತೀನಿ. ಈಗ 1 ದಿನ ಆಯಿತು. ಬ್ಯಾಟ್ರಿ 100ಅಲ್ಲೇ ಇದೆ ಮತ್ತು ಕರೆಂಟ್ ಹೋಗ್ತಾನೆ ಇದೆ ಬ್ಯಾಟ್ರಿಗೆ. 190 ಮಿಲಿಯಂಪ್ಸ್ ಹೋಗ್ತಾಯಿದೆ. ಹೀಟ್ ಅಂತೂ ಆಗಿಲ್ಲ, ನಾರ್ಮಲ್ ಟೆಂಪ್ರೇಚರಲ್ಲೇ ಇದೆ. 34 ಡಿಗ್ರಿ ತೋರಿಸ್ತಾ ಇದೆ. ವೋಲ್ಟೇಜ್ 4.36 ಅವಾಗಷ್ಟೇ ಇದೆ. ಸೊ 1 ದಿನ ಆದರೂ ಬ್ಯಾಟ್ರಿಗೆ ಏನೂ ಪ್ರಾಬ್ಲಮ್ ಆಗಿಲ್ಲ, ಫೋನ್ಗೂ ಏನು ಪ್ರಾಬ್ಲಮ್ ಆಗಿಲ್ಲ. ನೋಡೋಣ ಇನ್ನೂ 5 ದಿನ ಇದೆ, ಈ ಫೋನ್ ಉಳಿಯುತ್ತಾ ಇಲ್ವಾ ಅಂತ. ಗೈಸ್, ಇದು 2ನೇ ದಿನ. ಫೋನ್ ಕಂಟಿನ್ಯೂಸ್ ಚಾರ್ಜಲ್ಲೇ ಇದೆ. ಸದ್ಯಕ್ಕೆ ಫೋನಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಬ್ಯಾಟ್ರಿ ಕೂಡ 100ಅಲ್ಲೇ ಇದೆ, ಡ್ರಾಪ್ ಆಗಿಲ್ಲ. ನೋಡಿರಿ ಟೆಂಪ್ರೇಚರ್ ಕೂಡ ನಾರ್ಮಲಲ್ಲೇ ಇದೆ, 34 ಡಿಗ್ರಿ. ವೋಲ್ಟೇಜು 4.36 ಎಲ್ಲ ನಾರ್ಮಲ್ ಆಗಿದೆ. ಇನ್ನು 4 ದಿನ ಇದೆ. ನೋಡೋಣ ಈ 4 ದಿನ ಉಳಿಯುತ್ತಾ ಇಲ್ವಾ ಅಂತ. ಗೈಸ್, ಈ ಫೋನ್ ಅಂತೂ ಕಂಟಿನ್ಯೂಸ್ 3 ದಿನ ಚಾರ್ಜಲ್ಲೇ ಇದೆ. ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಚಾರ್ಜ್ ಆಗ್ತಾನೇ ಇದೆ. ನೋಡ್ರಿ ಇಲ್ಲಿ 100% ಹಂಗೆ ಇದೆ. 220 ಮಿಲಿಯಂಪ್ಸ್ ಚಾರ್ಜ್ ಹೋಗ್ತಾನೆ ಇದೆ ಬ್ಯಾಟ್ರಿಗೆ. ಟೆಂಪ್ರೇಚರ್ ನಾರ್ಮಲ್ ಇದೆ, 34 ಡಿಗ್ರಿ. ವೋಲ್ಟೇಜ್ 4.36. ಗೈಸ್ ಎಲ್ಲ ನಾರ್ಮಲ್ ಆಗಿದೆ. ಇನ್ನೂ 3 ದಿನ ಇದೆ, ಏನಾಗುತ್ತೆ ನೋಡೋಣ. ಇದು 4ನೇ ದಿನ. ಈ ಫೋನ್ ಅಂತೂ ಕಲ್ಗುಂಡ್ ಥರ ಇನ್ನೂ ಚೆನ್ನಾಗೇ ಇದೆ. ಚಾರ್ಜ್ ಆಗ್ತಾನೆ ಇದೆ, ಬಟ್ 100ಅಲ್ಲಿ ಹಾಗೆ ನಿಂತಿದೆ. 100 ಮೇಲೆ ಏರ್ತಾ ಇಲ್ಲ, 100 ಕೆಳಗೆ ಹೋಗ್ತಾ ಇಲ್ಲ. ಟೆಂಪ್ರೇಚರ್ ನೋಡ್ರಿ 33 ನಾರ್ಮಲ್ ಇದೆ. ವೋಲ್ಟೇಜ್ 4.36 ಅದು ನಾರ್ಮಲ್ ಇದೆ. ಗೈಸ್ ಎಲ್ಲ ನಾರ್ಮಲ್ ಇದೆ. ಇನ್ನೂ 2 ದಿನ ನೋಡೋಣ ಏನಾಗುತ್ತೆ ಅಂತ. ಈ ಫೋನು ಕಂಟಿನ್ಯೂಸ್ ಆಗಿ 6 ದಿನ ಚಾರ್ಜಲ್ಲಿತ್ತು. ನೋಡ್ರಿ ಇದ್ರ ಕತೆ. ಇವರು ಏನೋ ಡ್ಯಾಮೇಜ್ ಇಲ್ಲ, ಬ್ಯಾಟ್ರಿ ಏನು ಊದಿಲ್ಲ, ನಾರ್ಮಲ್ ಆಗಿದೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಲಿಥಿಯಂ ಅಯಾನ್ ಬ್ಯಾಟ್ರಿ. ಗೈಸ್, ಈಗ ಬರ್ತಿರೋ ಎಲ್ಲ ಫೋನಲ್ಲೂ ಲಿಥಿಯಂ ಅಯಾನ್ ಬ್ಯಾಟ್ರಿ ಇದ್ದೇ ಇರುತ್ತೆ. ಈ ಲಿಥಿಯಂ ಅಯಾನ್ ಬ್ಯಾಟ್ರಿ ಜಾಸ್ತಿ ಚಾರ್ಜ್ ಆದರೆ ತುಂಬಾನೇ ಪ್ರಾಬ್ಲಮ್ಮು. ಸೊ ಅದಕ್ಕೋಸ್ಕರ ಫೋನಲ್ಲಿ ಸ್ಮಾರ್ಟ್ ಚಾರ್ಜಿಂಗ್ ಅಳವಡಿಸಿರ್ತಾರೆ. ಏನು ಸ್ಮಾರ್ಟ್ ಚಾರ್ಜಿಂಗ್ ಅಂದರೆ, ಈಗ ಚಾರ್ಜ್ 100% ಆಯಿತು ಅಂದ್ಕೊಳ್ಳಿ, ಅದ್ರ ಮೇಲೆ ಚಾರ್ಜು ಬ್ಯಾಟ್ರಿಗೆ ಬಿಟ್ಕೊಡೋದೇ ಇಲ್ಲ. ಅದಕ್ಕೋಸ್ಕರ ಬ್ಯಾಟ್ರಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಗೈಸ್, 100% ಆದಮೇಲೂ ಫೋನು ಚಾರ್ಜಿಂಗ್ ಅಂತಾನೆ ತೋರಿಸುತ್ತೆ, ಬಟ್ ಕರೆಂಟ್ ಮಾತ್ರ ಬ್ಯಾಟ್ರಿಗೆ ಹೋಗಲ್ಲ. ಸೊ ಅದಕ್ಕೋಸ್ಕರ ಬ್ಯಾಟ್ರಿ ಯಾವಾಗಲೂ ಸೇಫ್. ನೀವು ರಾತ್ರಿ ಎಲ್ಲ ಫೋನ್ ಚಾರ್ಜಿಗೆ ಹಾಕಿರ್ತೀರಾ, ಅದು ಯಾವುದೇ ರೀತಿ ಪ್ರಾಬ್ಲಮ್ ಏನಾಗಲ್ಲ. ಬಟ್ ಡೈಲಿ ಹಾಕೋದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಬಟ್ ಓವರ್ ನೈಟ್ ಹಾಕೋದು ಓಕೆ. 24x7 ಹಾಕಕ್ಕೆ ಹೋಗ್ಬೇಡಿ, ನಿಮ್ಮ ಬ್ಯಾಟ್ರಿಗೆ ಎಫೆಕ್ಟ್ ಆಗ್ಬೋದು. ಸೊ ಈ ಥರ ನೀವು ಕಂಟಿನ್ಯೂಸ್ ಆಗಿ ಚಾರ್ಜ್ ಹಾಕಿದ್ರು ಕೂಡ 99 ಹಿಂದೆ ಮುಂದೆ ಆಗ್ತಾ ಇರುತ್ತೆ. ಯಾವುದೇ ರೀತಿ ಬ್ಯಾಟ್ರಿ ಪ್ರಾಬ್ಲಮ್ ಆಗಲ್ಲ. ಗೈಸ್, ಇದು 5ನೇ ದಿನ. ಫೋನ್ ಇನ್ನೂ ಚಾರ್ಜಲ್ಲಿದೆ, ಚಾರ್ಜ್ ಆಗ್ತಾನೇ ಇದೆ. ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ನೋಡೋಣ ಇನ್ನೂ 1 ದಿನ ಇದೆ ಏನಾಗುತ್ತೆ ಅಂತ. ಗೈಸ್, ಇದು ಫೈನಲ್ ಡೇ, 6ನೇ ದಿನ. ಫೋನ್ ಇನ್ನೂ ಚಾರ್ಜಲ್ಲೇ ಇದೆ. ಬ್ಯಾಟ್ರಿ ಕಂಡೀಷನ್ ನೋಡ್ರಿ 34 ಡಿಗ್ರಿ, 4.36 ವೋಲ್ಟು ಎಲ್ಲ ನಾರ್ಮಲ್ ಆಗಿದೆ. ಫೈನಲ್ ಡೇಗೆ ಈ ಮೊಬೈಲು ಸರ್ವೈವ್ ಆಗಿದೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ, ತುಂಬಾ ಖುಷಿ ಆಗುತ್ತೆ. ಗೈಸ್, ಬ್ಯಾಟ್ರಿ ಹೆಲ್ತ್ ನೋಡಿ ಎಲ್ಲ ನಾರ್ಮಲ್ ಇದೆ. 6 ದಿನ ಚಾರ್ಜ್ ಹಾಕಿದ್ರು ಎಲ್ಲ ನಾರ್ಮಲ್ ಆಗೇ ಇದೆ. ಗೈಸ್, ವಿಡಿಯೋ ಏನಾದರೂ ಇಂಟ್ರೆಸ್ಟಿಂಗ್ ಇತ್ತು ಅನ್ಸಿದ್ರೆ ಚಾನಲ್ಗೆ ಲೈಕ್ ಮಾಡ್ರಿ. ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ಇನ್ನೂ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.